ಇನ್ನೇ ಒಂದು ದಿವಸ ಮಾತ್ರ ವುಮೆನ್ಸ್ ಡೇ, ಅದಕ್ಕೆ ಇಲ್ಲ ನಮಗೆ. ಒಂದಿನ ಬಿಟ್ಕೊಟ್ಬಿಟ್ಟಿದೀವಿ ಅಂತ ನೀವು. ವುಮೆನ್ ಇಲ್ಲ ಅಂದ್ರೆ ಪ್ರಾಬ್ಲಿ ಹುಡುಗರು ಬರ್ತಾನೆ ಇರಲಿಲ್ಲ ಅಲ್ವಾ? ದಟ್ಸ್ ಟ್ರೂ. ಡಬ್ಲ್ಯೂ ಮತ್ತೆ ಓ ತೆಗೀರಿ ನೀವು. ಏನಾಯ್ತು? ಮೆನ್ಸ್ ಡೇ ಆಗುತ್ತೆ. ವುಮೆನ್ಸ್ ಡೇ ಅಲ್ಲೇ ಮೆನ್ಸ್ ಡೇ ಇದೆ. ಅಲ್ಲ ನೋಡಿ, ನಿಮಗೆ ಖುಷಿ ಆಗುತ್ತೆ ಅಂದ್ರೆ ನಾವ್ ಏನ್ ಹೇಳೋದಕ್ಕೂ ನಾಡ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಸುಳ್ಳುಗಳಲ್ಲಿ ಖುಷಿ ಪಡಿಸಿಲ್ವಾ ಆವಾಗ್ಲಿಂದ? ಹ್ಯಾಪಿ ವುಮೆನ್ಸ್ ಡೇ ಅದು ಇದು ಎಲ್ಲ ಸುಳ್ಳೇನಲ್ಲ, ನೆನ್ನೆ ಇತ್ತು, ಅದಕ್ಕೆ ನೀವು ಹೇಳಿದ್ರಿ ಅಷ್ಟೇ. ಮಾಡಿ ಮಾಡಿ 3 ಜನ ಇದ್ದೀರಾ, ಡಾಮಿನೇಟ್ ಮಾಡಿ ಪರವಾಗಿಲ್ಲ. ಮಾಡ್ಬೇಕಿತ್ತು ಜ್ಞಾಪಿಸ್ಕೊಂಡು ಅಲ್ಲ ಪಾಪ. ನಾನು ಕ್ಯೂ ಕೊಟ್ಟೆ. ಮಾಡಿದೆ ಅಲ್ಲ, ನೀವು ಸ್ವೀಟ್ ಎಲ್ಲ ಕೊಟ್ಟು ವಿಶ್ ಮಾಡಬೇಕು. ದಟ್ ಇಸ್ ಹೌ ಪೂಜೆ ಮಾಡ್ಬಿಡ್ಲ ಹಂಗೆ. ಏನು ಪ್ರಾಬ್ಲಮ್ ಇಲ್ಲ. ಎನಿವೇಸ್, ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ವಿ, ಕ್ರಿಕೆಟ್ ಮೋಜು ಮಸ್ತಿ ಬಗ್ಗೆ ಮಾತಾಡ್ತಿದ್ವಿ. ಸೊ ಮನೆಯಲ್ಲಿ ಇವಾಗ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಕ್ರಿಕೆಟ್ ಪ್ರೇಮಿ ಇದ್ದೇ ಇರ್ತಾರೆ. ಇಟ್ ಇಸ್ ಬಿಕಮ್ ಲೈಕ್ ದಟ್. ಕ್ರಿಕೆಟ್ ಪ್ರೇಮಿ ಇದ್ದಾರೆ, ಇವ್ರ ಮನೆಯಲ್ಲಿ ಕ್ರಿಕೆಟ್ ಪ್ರೀತಿ ಇದ್ದಾರೆ. ಕ್ರಿಕೆಟ್ ಪ್ರೀತಿ ಗೌಡ ಇದ್ದಾರೆ ಅಂತ ಅವರು ಏನ್ ಸಕದಾಗ ಮಾತಾಡ್ತಾರಲ್ಲ. ಮಧ್ಯದಲ್ಲಿ ಒಂದ್ ಲೈನ್ ಆಕ್ಚುಲಿ ಅವರು ನಾವು ಪ್ರಮೋಟ್ ಮಾಡ್ಕೋತಾ ಇದ್ದಾರೆ. ಡೈಲಾಗ್ ರಿಟರ್ ಮಾಡೆಲಿಂಗ್ ಪ್ರಮೋಟ್ ಮಾಡ್ಕೊಂಡ್ರು, ನೀವು ಸಿನಿಮಾ ಪ್ರಮೋಟ್ ಮಾಡ್ಕೊಂಡ್ರು. ನಾನು ಆಕ್ಚುಲಿ ಏನೂ ಇಲ್ಲ, ಮಾತಾಡ್ತಿದ್ದೀನಿ ಅಷ್ಟೇ. ಯು ಆರ್ ಅ ಗುಡ್ ಒರೇಟರ್ ಅನ್ನೋದನ್ನ ಪ್ರಮೋಟ್ ಮಾಡ್ಕೋತಾ ಇದ್ದೀರಾ. ಅಂಡ್ ನೋಡಿ ಎಷ್ಟು ಚೆನ್ನಾಗಿ ಮಧ್ಯ ಮಧ್ಯ ಒಂದು ಡೈಲಾಗ್ ಬಿಡ್ತಾ ಸೊ ಅಪ್ಕಮಿಂಗ್ ಫ್ಯೂಚರ್ ಇರುವಂತಹ ಗುಡ್ ಡೈಲಾಗ್ ರೈಟರ್ ನಮ್ಮ ಜೊತೆ ಇದ್ದಾರೆ. ಸೊ ಭಾನುವಾರ ಬಹಳಷ್ಟು ಮೋಜ್ನಲ್ಲೇ ಇರುತ್ತೆ. ಭಾನುವಾರ ಅಂದ ತಕ್ಷಣ ಅದು ಒಂಥರ ಮೆಂಟಲಿ ನಾವು ಪ್ರಿಪೇರ್ ಆಗೋಗ್ಬಿಟ್ಟಿರ್ತೀವಿ ಭಾನುವಾರನ ರಿಸೀವ್ ಮಾಡೋದಕ್ಕೆ. ಆ್ಯಂಡ್ ಇವತ್ತಿನ ಭಾನುವಾರ ಬಹಳಷ್ಟು ಸ್ಪೆಷಲ್ ನಮಗೆ. ಸೊ ಈ ಭಾನುವಾರ ಎಲ್ಲ ಒಟ್ಟೊಟ್ಟಿಗೆ ಕೂತು ಕ್ರಿಕೆಟ್ ನೋಡಬಹುದು, ಕ್ರಿಕೆಟನ್ನು ಸವಿಬಹುದು. ಆ್ಯಂಡ್ ಆನ್ ದ್ಯಾಟ್ ಇವತ್ತು ಗೆದ್ರೆ ಇಟ್ ವಿಲ್ ಬಿ ಅ ಬಂಪರ್ ಭಾನುವಾರ ಅಂತ ಹೇಳ್ಬೋದು. ಡೆಫಿನೆಟ್ಲಿ. ಸೊ ನಿಮ್ಮ ಭಾನುವಾರಗಳ ಪ್ಲ್ಯಾನ್ ಅಂತೂ ನೀವು ನನ್ನ ಜೊತೆ ಶೇರ್ ಮಾಡ್ಕೊಂಡ್ರಿ. ಬಟ್ ನಿಮಗೆ ಇವಾಗ ಕ್ರಿಕೆಟ್ ಬಹಳಷ್ಟು ನೇಮ್ ಆಗಿದೆ. ಸೊ ಕ್ರಿಕೆಟ್ ಅನ್ನುವಂಥದ್ದು ನಿಮ್ಮ ಚೈಲ್ಡ್ಹುಡ್ನಲ್ಲಿ ನಿಮಗೆ ಕ್ರಿಕೆಟ್ ಅಂದ ತಕ್ಷಣ ಏನು ಥಾಟ್ ಇತ್ತು? ಅಲ್ಲ, ನಂಗೆ ನೀವು ಹೇಳಿ ಅಲ್ವಾ, ಒಂದು ಸಿಂಪಲ್ ಆಗಿ ನೀವು ಹೇಳಿ ಅಲ್ವಾ, ನಿಮ್ದು ಹೆಂಗಿತ್ತು, ಮತ್ತೆ ನೀವು ಕ್ರಿಕೆಟ್ ಎಷ್ಟು ಲವ್ ಅಥವಾ ನೀವು ಹೆಂಗೆ ಆಡ್ತಾ ಇದ್ರಿ? ನಾನು ಸಾಕಾಗಿ ತುಂಬ ಫಾರ್ಮಾಲಿಟೀಸ್ ಮಾತಾಡ್ಬಿಡಿ, ನಾನು ಇಲ್ಲಿ ಹೋಸ್ಟ್ ಕೇಳೋದು ಕೂತ್ಕೊಂಡಿರೋದು. ಐ ನೋ, ಹೇಳಿ ಸಿಂಪಲ್ ಆಗಿ. ಸೊ ಕ್ರಿಕೆಟ್ ಅಂದ ತಕ್ಷಣ ನಮ್ಮನೇಲಿ ಅಪ್ಪ ಅಮ್ಮ ತುಂಬ ಕ್ರಿಕೆಟ್ ಫ್ಯಾನ್ ಏನಾಗಿರಲಿಲ್ಲ. ಬಟ್ ಕ್ರಿಕೆಟ್ ನಮ್ಗೆ ಯಾವಾಗಲೂ ಅಷ್ಟೇ, ಕ್ರಿಕೆಟ್ ಅಂದ ತಕ್ಷಣ ನಮ್ಮ ಭಾರತ ಪಾಕಿಸ್ತಾನದ ವಿರುದ್ಧ ಆಡ್ತು ಅಂದರೆ ಅದು ಮಜಾನೇ ಬೇರೆ. ಸೊ ಈ ನಮ್ಮ ವೆಜಿಟೇರಿಯನ್ಸ್ ಅಲ್ಲ, ನಾನ್ ವೆಜಿಟೇರಿಯನ್ಸ್ಗೆ ದಿನಾ ವೆಜ್ ತಿಂದು ಒಂದಿನ ಬಾಡೂಟ ಅಂದ ತಕ್ಷಣ ಒಂದಿರುತ್ತಲ್ಲ ಮಜಾ, ಆ ಬಾಡೂಟನೇ ನಮ್ಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ ಅಂದಾಗ. ಆ್ಯಂಡ್ ಆಲ್ಸೋ ವರ್ಲ್ಡ್ ಕಪ್ ಬಂತು ಅಂದರೆ ಆ ಪಟಾಕಿಗಳು, ಆ ಚಿಯರಿಂಗ್, ಸೊ ಅದನ್ನು ಬೀಟ್ ಮಾಡೋದಕ್ಕೆ ಯಾವುದೇ ಒಂದು ಮೋಜು ಮಸ್ತೂ ಆಗೋದೇ ಇಲ್ಲ ಅದನ್ನು ಬೀಟ್ ಮಾಡೋಕ್ಕೆ. ಸೊ ಆ ಥರ ವಾತಾವರಣದಲ್ಲಿ ಬೆಳೆದಿರೋದು ನಾನು ಕ್ರಿಕೆಟ್ ಅಂದರೆ ನನಗೆ ಈ ಹಿಂದೆನೂ ಕೂಡ ನಾನು ಕ್ರಿಕೆಟ್ ಒಂದು ವಾಹಿನಿಯಲ್ಲೇ ಇದ್ದೆ, ಕ್ರಿಕೆಟ್ ಬಹಳ ಇಷ್ಟನೂ ಪಡ್ತಿದ್ದೆ. ಸೊ ಐ ಲವ್ ದ ಕ್ರಿಕೆಟ್ ಇಸ್ ಮೈ ಕಪ್ ಆಫ್ ಟೀ. ಸೊ ನಿಮ್ಮದು ಹೇಳಿ, ನಿಮ್ಮ ಬಾಲ್ಯದಲ್ಲಿ ಕ್ರಿಕೆಟ್ ಆಡಿದ್ದುಂಟಾ ತಾವು? ಕ್ರಿಕೆಟ್ ಆಡ್ತಿದ್ವಿ. ಬ್ಯಾಟನ್ನ ಎಷ್ಟಾಡಿರೋದೇ ಜಾಸ್ತಿ ನಾವು ಆಡ್ಬೇಕಾದ್ರೆ. ಫುಲ್ ರೌಡಿಸಮ್ ಜಾಸ್ತಿ ನಮ್ಮ ಟೀಮಲ್ಲಿ. ಕ್ರಿಕೆಟ್ ಅಂದರೆ ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಕಾಲೇಜ್ ಡೇಸಲ್ಲೆಲ್ಲ ಆಡ್ತಾ ಇದ್ವಿ. ಲೈಕ್ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಏನಂದರೆ ಎಲ್ಲ ವರ್ಗದಲ್ಲೂ ಆ್ಯಕ್ಚುಲಿ ವುಮೆನ್ ಬರಬೇಕು. ಇನ್ನು ಈಗ ನೋಡಿ, ಈಗ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಕೂಡ ಬರ್ತಿದ್ದಾರೆ. ಸೊ ಟೆಕ್ನಿಕಲ್ ಟೀಮಲ್ಲಿ ಕೂಡ ಬರಬೇಕು, ಇನ್ನೂ ಸಾಕಷ್ಟು ಬರಬೇಕು. ಒಂದಕ್ಕೆ ಸೀಮಿತ ಅಲ್ಲದೇ ಎಲ್ಲ ಇದರಲ್ಲೂ ಬರಬೇಕು ಅವರು. ಲೈಕ್ ಸಿನಿಮಾದಲ್ಲಿ ಈಗ ಆಲ್ಮೋಸ್ಟ್ ಡೈರೆಕ್ಷನ್ ಆಗಿರ್ಬೋದು, ಆ್ಯಂಡ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಬರ್ತಿದ್ದಾರೆ. ಇನ್ನೂ ಸಾಕಷ್ಟು ಜನ ಬರಬೇಕು. ಒಂದೇ ಸಿನಿಮಾಗೆ ಸೀಮಿತ ಅಲ್ಲದೇನೆ ಇನ್ನೊಂದಷ್ಟು ಥಾಟ್ಸ್ಗಳನ್ನು ಹೊತ್ತು ಬರಬೇಕು ಅಂತ ನಾನು ಇದು ಮಾಡ್ತೀನಿ. ಆ್ಯಂಡ್ ಕ್ರಿಕೆಟ್ ಅನ್ನೋದಾದರೆ ಆಡ್ತಾ ಇದ್ವಿ ಜಾಸ್ತಿ. ನಮ್ದೆಲ್ಲ ಟೀಮೇ ಒಂಥರ ಹೊಡೆದಾಟ ಒಂಥರ ಡೇರ್, ಅವಾಗಿಂದನೂ ಔಟ್ ಆಫ್ ಬಾಕ್ಸ್ ಅಷ್ಟೇ. ನಾನು ಥಿಂಕ್ ಮಾಡೋದೇ ಔಟ್ ಆಫ್ ಬಾಕ್ಸ್. ಅದೇ ಹೇಳಿದ್ ನಾನು, ಸಿನಿಮಾ ಕೂಡ ಅದೇ ಥರ. ಅಂದರೆ ಲೈಕ್ ಹೇಳಿದ ತಕ್ಷಣ ಹೆದರ್ಕೊಂಡ್ಬಿಡ್ತಾರೆ, ಬಟ್ ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ವುಮೆನ್ ಥಾಟ್ ಏನಿರುತ್ತೆ ಅಂದರೆ, ಈಗ ನಾವು ಏನು ಫೇಸ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಜನಕ್ಕೆ ರೀಚ್ ಮಾಡಬೇಕು. ಸೊ ಈಗಿನ ಜನ್ರೇಷನ್ ಯಾವ ಥರ ಥಿಂಕ್ ಮಾಡ್ತಾರೆ, ಪೇರೆಂಟ್ಸ್ ಆಗಿರ್ಬೋದು, ಲೈಕ್ ಮಕ್ಕಳಾಗಿರ್ಬೋದು, ಯಾವ ಥರ ಈಸಿಯಾಗಿ ತೊಗೊಂಡಿದ್ದಾರೆ ಲೈಫನ್ನು,
ಅದೆಲ್ಲವೂ ಮಿಕ್ಸಪ್ ಮಾಡಿ ಕುಕ್ಡ್ ಅಪ್ ಸ್ಟೋರಿ ಅಂತ ನಾವೇನು ಕರಿತೀವಿ, ಲವ್ ಆಗಿರ್ಬೋದು, ಲವ್ ಕಮ್ಮಿ, ಬಟ್ ಅದೇ ನಮ್ಮ ಹೀರೋಗೆ ಪಾಪ ಮ್ಯಾಮ್ ಒಂದು ಹೀರೋಯಿನ್ ಕೊಟ್ಟಿದ್ದೀರಾ, ರೊಮ್ಯಾಂಟಿಕ್ ಸೀನ್ ಇಲ್ವಲ್ಲ ಅನ್ನೋದು ಫೀಲ್ ಜಾಸ್ತಿ, ಬಿಕಾಸ್ ಸ್ಕೆಲಿಟನ್ಸ್ ಜೊತೆನೇ ನಾನು ಬಿಟ್ಟಿರೋದು ಜಾಸ್ತಿ. ಸೊ ಈಗಿನ ಥಾಟ್ಸ್ ಏನಂದರೆ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡ್ಕೊಂಡು ಬರಬೇಕು. ಇನ್ನೊಂದಷ್ಟು ಹೆಣ್ಮಕ್ಳು ಎಲ್ಲ ವರ್ಗದಲ್ಲೂ ಬರಬೇಕು. ಸೊ ಕ್ರಿಕೆಟ್ ಒಂದೇ ಅಲ್ಲ, ಎಲ್ಲ ಲೈಕ್ ಕಬಡ್ಡಿ ಆಗಿರ್ಬೋದು, ಎಲ್ಲ ಮ್ಯಾಚ್ಗಳಲ್ಲೂ ಅವ್ರು ಬರಬೇಕು ಅನ್ನೋದು ನನ್ನ ಇದು ಕೂಡ. ನಾನು ಆಡ್ತಿದ್ದೆ. ನೀವು ಆಡ್ತಿದ್ರಿ. ಸೊ ನೀವು ಇವಾಗ ಸಿನಿಮಾ ಸೆಟ್ ಅಂದ ತಕ್ಷಣ ಈ ಶೂಟಿಂಗ್ ಮಧ್ಯ ಬ್ರೇಕ್ ಎಲ್ಲ ಸಿಕ್ಕಿದಾಗ ಆಡೋ ಆಟನೇ ಕ್ರಿಕೆಟ್ ಆಗಿರುತ್ತೆ. ನಿಮ್ಮ ಸೆಟ್ಟಲ್ಲಿ ಆಗ್ತಿದ್ದ? ನೀವು ನಿಮ್ಮ ಸೆಟ್ಟಲ್ಲೂ ಇದೇ ಥರ ಜೋರು ಮಾಡಿದ್ಯಾ ಡೈರೆಕ್ಟರ್ ಅದಕ್ಕೆ? ಅಲ್ಲ, ಕ್ರಿಕೆಟ್ ಆಡ್ತಿರ್ಲಿಲ್ಲ ಅವರು ಸೆಟ್ಟಲ್ಲೇ ಇರ್ತಿರ್ಲಿಲ್ಲ, ಬಿಕಾಸ್ ನಮ್ದೆಲ್ಲ ಇದೇ ಥರ ಇರ್ತೈತಲ್ಲ ಬಾಡಿ ಅದು ಇದು. ಲೈಕ್ ಅಪ್ಪಣ್ಣ ನಮ್ದ್ರಲ್ಲಿ ಅಪ್ಪಣ್ಣ ಮಾಡಿದ್ದಾರೆ. ಲೈಕ್ ನಮ್ಗೆ ಏನಾಗ್ಬಿಡ